ಚೆನ್ನಾಗಿದೆ ತಿನ್ನಕ್ಕೂ ಮುಂಚೆ ಜಾಮು ಟ್ರಾಫಿಕ್ ಜಾಮು ಸಾಕತ್ತೆ. ರಜ್ ಬಂತು ಅಂದರೆ ಏನು ನಿದ್ದೆ ಹೊಡಿತಾರೆ ಅಂದರೆ ಇಬ್ರೂ ಅಷ್ಟು ನಿದ್ದೆ ಹೊಡಿತಾರೆ. ಇಬ್ಬರು ಸುದ್ರೂ ಎದ್ದೊಳ್ತಾ ಇಲ್ಲ, ಅಷ್ಟು ಸೋಂಬೇರಿಗಳಾಗ್ಬಿಡ್ತಾರೆ. ಯಾವ ರೀತಿ ಇವ್ರನ್ನ ಎಬ್ಬಿಸ್ತೀನಿ ಅಂತ ನಾನು ತೋರಿಸ್ತೀನಿ. ಡಿಫ್ರೆಂಟಾಗಿ ಎಬ್ಬಿಸೋದು. ನಿಮ್ಮ ಮನೆಗಳಲ್ಲಿ ನೀವು ಯಾವ ಥರ ಎಬ್ಬಿಸ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಪರಿಸ್ಥಿತಿ ಹೆಂಗೆ, ಅಯ್ಯೋ ನನ್ನ ಕತೆ ಹೆಂಗಾಗೈತೆ ಅಂದರೆ ಕ್ಯಾಮ್ರಾನೇ ಆನ್ ಮಾಡಿರತ್ತೋ ವೀಡಿಯೋನೇ ಆನ್ ಮಾಡಿರಲ್ಲ, ಸುಮ್ಮನೆ ಮಾತಾಡ್ತಾ ಇರ್ತೀನಿ ದೆವ್ವ ಥರ. ಇವೆರಡು ಸುಮ್ಮನೆ ಮನಿಕೊಂಡವು. ಇದು ನನ್ನ ಪರಿಸ್ಥಿತಿ. ಹಾಗೆ ಮಕ್ಕಳು ನಮ್ಮ ಸಿಟಿ ಮಮ್ಮೀಸ್ ಯಾವ ಥರ ಎಬ್ಬಿಸ್ತಾರೆ, ಹಂಗೆ ನಮ್ಮ ಹಳ್ಳಿ ಮಮ್ಮೀಸ್ ಯಾವ ಥರ ಎಬ್ಬಿಸ್ತಾರೆ ಅಂತ ಡಿಫ್ರೆನ್ಸ್ ಹೇಗಿರುತ್ತೆ ನೋಡೋಣ. ಸಿಟಿ ಮಮ್ಮಿ ಎಬ್ಬಿಸೋದು, ಚಿನಿ ಗೆಟ್ ಅಪ್, ಹಲೋ ಬಿಬಿ ಗೆಟ್ ಅಪ್, ಇಟ್ಸ್ ಟೂ ಲೇಟ್ ಬೇಬಿ. ಇದು ಸಿಟಿ ಮಮ್ಮೀಸು. ಈಗ ನಮ್ಮ ಹಳ್ಳಿ ಮಮ್ಮೀಸ್ ಯಾವ ಥರ ಎಬ್ಬಿಸ್ತಾರೆ ತೋರಿಸ್ತೀನಿ ನೋಡಿ. ಲೇ ಮಗ ಎದ್ದೋಳೆ, ಲೇ ಎದ್ದೋಳೆ, ಏಯ್ ಎದ್ದೋಳೆ ಮಗ. ಒಂದೇ ಸೌಂಡಿಗೆ ಎದ್ದು ಬಿಡ್ತಾರೆ ನಮ್ಮ ಹಳ್ಳಿ ಮಮ್ಮೀಸ್ ಸೌಂಡಿಗೆ. ಹೆಂಗೆ ಏಯ್ ಎದ್ದಳ್ರ ಮೇಲೆ, ಏಯ್ ಮೇಲೆ ಮೇಲೆ ಅವ್ನು ಮೊದಲೇ ಬೆಡ್ಶೀಟ್ ಎತ್ಕೊಂಡು ಇದು ನೋಡಿ ಸರ್ಕಸ್ ಎದ್ದು. ನಾನು ಇವಳು ಬೆಡ್ಶೀಟ್ ಎದಿತಿದ್ದಂಗೆ ಅವಳು ಮುದ್ರಕಂತವಳೆ. ಎಮ್ ಎ ಪೀಶ್ ಏಯ್ ಎದ್ದಳ್ರೆ ನಿನ್ನ. ಆಲೆ 9 ಗಂಟೆ 9:15 ಆಗೈತೆ. ಸೂರ್ಯ ಯಾವ ಲೆವೆಲಿಗೆ ಹೊಡಿತಾವನು ಗೊತ್ತಾ? ಡೋರು ಓಪನ್ ಮಾಡಿಲ್ಲ. ತಗೊಳ್ಳಿ ಈಗ ಎಷ್ಟು ಬಿಸಿಲೈತೆ ನೋಡಿ ಆಚೆ. ಹೇಳಿ ಮೇಲೆ ಎದ್ದೋಳ್ರೇ. ಇವಾಗ ಲೇಟಾಗಿ ಎದ್ದರೆ ಮನೆ ಕೆಲಸ ಎಲ್ಲ ನಿಮಗೆ ಬಿಡ್ತೀನಿ. ನನಗೇನಿಲ್ಲ, ನೀವೇ ಮಾಡ್ಬೇಕು ಇಬ್ಬರು ಕೆಲಸಗಳು. ಸರಿ ಅಂತ ಅವಳಿಗೆ. ಹಂಗ ನಾನು ಉಪವಾಸ ಸರಿ ಅಂದರೆ ಇತ್ತು ನೋಡಿ. ಚಳಿ ಸಿಟಿ ಮಮ್ಮೀಸ್ಗೂ ಹಳ್ಳಿ ಮಮ್ಮೀಸ್ಗೂ ಡಿಫ್ರೆನ್ಸ್ ಎಷ್ಟು ಬೇಗ ಇದ್ರು. ಹಳ್ಳಿ ಮಮ್ಮೀಸ್ ಎಬ್ರಿಸಿದ ತಕ್ಷಣ ಐ ಆಮ್ ಆಲ್ವೇಸ್ ಹಳ್ಳಿ ಮಮ್ಮಿ. ಹಳ್ಳಿ ಮಮ್ಮಿ ಅಲ್ಲ, ಹಳ್ಳಿ ದೆವ್ವ, ಕೊಳ್ಳಿ ದೆವ್ವ. ನಮ್ಮ ಮನೇಲಿ ಹೆಸರಿಕ್ಕವ್ರು ಇವ್ರು ನನಗೆ. ಏನು ಸೈಲಂ ಬಳ್ಳೆನಾ ಇವು? ಈ ಕೋನೆ ಬಾಳೆ ಗಿಡ ಎಲ್ಲಿ ಸಿಕ್ತು ನಿಮಗೆ? ಹಾಂ, ಎಷ್ಟು ದಿನ ಇರ್ತಾವೆ ಇವೆಲ್ಲ? ಕಾಯ ಹೆಂಗೆ ಗೊತ್ತಾಗುತ್ತೆ ಹಣ್ಣಾಗೈತೆ ಅಂತ? ಒಂಥರ ಕಪ್ಪಾಗವ ಮತ್ತೆ. ಹಾಂ, ಇವು ಈಗ ಹಣ್ಣಾಗಿರವ ಇವು? ಚಂದ್ರು ಬಾಳೆಹಣ್ಣು. ಚಂದ್ರು ಬಾಳೆಹಣ್ಣು ಇದೇ ಫಸ್ಟ್ ತಿಂತಾ ಇರೋದು ನಾನು. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಕಾಸ್ಟ್ಲಿ ಇದೆ, ಕೇಳಿದ್ದೀನಿ ಇವೆಲ್ಲ. ನಮಗೆ ಗೊತ್ತಿರಲಿಲ್ಲ. ಅವ್ನ ಮನೆಯಲ್ಲಿ ಒಂದು ಮುಡ್ಕೊಂಡು ಬಿದ್ದೋಗ್ಬಿಟ್ಟಿದ್ದೆಲ್ಲ ನಾವು ನೋಡೇ ಇಲ್ಲ. ತಾಂಡಾಗ ಸುಮ್ಮನೆ ವೇಸ್ಟ್ ಆಗ್ತಾವಲ್ಲ ಅಂತ. ಸ್ವೀಟ್ ಇದೆ, ಅಷ್ಟೊಂದು ಸ್ವೀಟ್ ಇಲ್ಲ. ಆ ಬಾಳೆ ನಾರ್ಮಲ್ ಅಂತಾನೆ, ಬಟ್ ಟೇಸ್ಟು ಸ್ವಲ್ಪ ಚೇಂಜ್ ಇದೆ. ಜಾಸ್ತಿ ಏನಾದರೂ ಸ್ವಲ್ಪ ಹುಳಿ ಬರ್ತದೆ. ಗೊತ್ತಿರೋರು ತಗೋತಾರೆ. ರುಚಿ ಚೆನ್ನಾಗೇ ತಿನ್ಬೋದು. ಸೇಲಂ ಬಳೆ ತಗೊಂಡು ಅವಳು ಕಲರ್ ನೋಡಿ ಹೆಂಗೋಗು ಅಂತ. ಈ ಸೇಲಂ ಬಾಳೆ ತಾನು ತಿಂತಿದ್ದಲ್ಲ, ಅದು ಕಣ್ಣ ಇಳ್ತಾಂಡೋಗು. ಸೇಲಂ ಬಾಳೆ ನಾವು ಪಚ್ಚಬಾಳೆ ತೊಗೊಳೋದು. ಸೇಲಂ ಬಾಳೆನೇ ಪಚ್ಚಬಾಳೆ. ಹೌದಾ? ಅದು ಹೆಸರು ಗೊತ್ತಾ ಗೊತ್ತಿಲ್ಲ. ಎಷ್ಟು ಥರ ಬಾಳೆ. Congratulations, brother. Congratulations. Okay.
ಇವೆಲ್ಲ ಜಾಸ್ತಿ ಕೇರಳ ಸೈಡ್ ಮಲ್ಯ ಆ ಸೈಡ್ ಬರ್ತಾವೆ ಜಾಸ್ತಿ. ಬರ್ತವೆ ಗೊಬ್ಬರ ಬೆಳಿತಾರೆ. ನಾವು ಗೊಬ್ಬರ ಏನಿಲ್ಲ, ಹಂಗೆ ಚೆನ್ನಾಗಿ ಬರ್ತದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ತಗೊಳ್ಳಿ ತಿನ್ಕೋ, ಚೆನ್ನಾಗಿವೆ. ನಾರ್ಮಲ್ ಬಾಳೆಹಣ್ಣು ಥರನೇ ಇವೆ. ಒಂದ್ಸರಿ ಟೇಸ್ಟ್ ನೋಡು. ನಾವು ಆ ಸರಿ ಒಂದ್ಮನೆ ನಾವೇ ತಿಂದು ತಿನ್ನು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಇವನ್ನೇ ನೋಡ್ತೀರಾ? ನನ್ ಮಗ ಭಿಕ್ಷೆ ಕೇಳಿದ್ರೆ 10 ಪೈಸೆ ಕೊಡ್ತಾರೆ. ಚೆನ್ನಾಗಿದೆ, ತಿನ್ನಕ್ಕೂ ಮುಂಚೆನೆ ಚೆನ್ನಾಗಿಲ್ಲ, ಏನೇನೋ ಹೇಳ್ತೀಯ. ನೀನು ಅವಳಿಗೆ ಭಾಗ ಇರೋದು ಕೊಟ್ಟಿರ್ಬೇಕು, ಅದಕ್ಕೆ ಅವಳಿಗೆ ಮಾಡೋಳು. ತಂದಿದ್ದೆ ಅನ್ಸುತ್ತೆ. ನೀ ತಂದಿಲ್ಲ, ನೀ ತಂದೇ ಇಲ್ಲ ಬಿಡು. ನಾ ತಂದಿದ್ದೀನಿ. ಅದ್ಯಾವುದು ಇದೇ ಕಲರ್ದು ಇಷ್ಟು ಮಾಗಿರೋದಲ್ಲ, ಅದು ಕಾಯಿ ಒತ್ತಿರೋದು. ಇಷ್ಟು ತಂದಿದ್ದೆ. ಏನೋ ಗೊತ್ತಿಲ್ಲ, ನಾಪಿಸ್ಕೊಂಡೆ. ನಿನ್ನ ಅಕ್ಕನ್ ಕೂರ್ಪಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ ಏನ್? ಸೊಳ್ಳೆ ನೋಡೋರು ತಲೆ ಮೇಲೆ ಹೆಂಗೆ ಓಡಾಡ್ತಾ ಇದ್ದಾವೆ. ಯಪ್ಪ, ಸಿಕ್ಕಾಪಟ್ಟೆ ಸೊಳ್ಳೆ ಓಡಾಡ್ತವೆ. ಕೂರ್ಪಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ ಏನ್? ನಾವು ಅದಕ್ಕೆ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದೀವಿ. ನಿನ್ನ ಹತ್ರ ನೋಡಿ, ಯಪ್ಪ ಎಷ್ಟು ಅದಾವೆ. ಫ್ರೆಂಡ್ಸ್, ಮನೆಗೆ ಹೋಗ್ತಾ ಇದೀವಿ. ಟ್ರಾಫಿಕ್ ಜಾಮು. ಮಾರ್ಕೆಟ್ ರೋಡ್ ಇದು. ನೋಡಿ ಹೆಂಗ್ ಓಡಿಸ್ತಾ ಇದೀವಿ. ನಮ್ಮಮ್ಮ ಓಡಿಸ್ತಾ ಇದ್ದಾರೆ. ಹೋಗೋಣ. ಮನೆಗೆ ಹೋಗ್ತಾ ಇದ್ದೀವಿ. ಸಾಕು ಸಾಕಂತ